ಓಂ 11ನೇ ಅಧ್ಯಾಯದ 35ನೇ ಶ್ಲೋಕ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟೀ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ. ಸಂಜಯಃ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿಃ ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯಃ ಏವ ಆಹ ಕೃಷ್ಣಂ ಸಗದ್ಗತಂ ಭೀತಭೀತಃ ಪ್ರಣಮ್ಯ. ಹಿಂದೆ ಕೃಷ್ಣ ಒಂದು ಮಾತಾಡ್ದ, ಮಯೈವ ಏತ ನಿಹತ ಪೂರ್ವಮೇವ, ನಾನೀಗಾಗಲೇ ಎಲ್ಲರನ್ನು ಕೊಂದಾಗಿದೆ, ನಾನು ಕೊಂದವರನ್ನ ನೀನು ಕೊಲ್ಲಬೇಕಷ್ಟೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನೀನು ಕೇವಲ ನಿಮಿತ್ತನಾಗು, ನಾನೆಲ್ಲರನ್ನು ಕೊಂದು ಬಿಟ್ಟಿದ್ದೇನೆ ಅನ್ನೋ ಮಾತಾಡ್ದ. ಅರ್ಜುನನಿಗೆ ಆ ಮಾತನ್ನ ಕೇಳಿ ಮತ್ತು ನಡುಕ ಜಾಸ್ತಿ ಆಯ್ತಂತೆ. ಕೇಶವಸ್ಯ ಏತತ್ ವಚನಂ ಶ್ರುತ್ವ, ಕೃಷ್ಣ ಈ ಮಾತಾಡ್ತಿದ್ದಾನಲ್ಲ, ಅದನ್ನ ಆ ಮಾತು ಕೇಳಿ ಇವರೆಲ್ಲರನ್ನು ಕೊಂದಿದ್ದೇನೆ, ನಿಹತಾಹ ಪೂರ್ವಮೇವ, ನಾನು ಈಗಾಗಲೇ ಕೊಂದಾಗಿದೆ ಇವರನ್ನ ಅಂತ ಹೇಳ್ತಿದ್ದಾಗೆ ಇವನು ವೇಪಮಾನ ಭಯದಿಂದ ಮೈ ನಡುಗ್ತಾ ಇದ್ದೆ. ಹಿಂದೊಂಥರ ಭಯ ಇತ್ತು, ಈಗೊಂಥರ ಭಯ. ಹಿಂದಿದ್ದದ್ದು ನನ್ನ ಬಂಧು ಬಾಂಧವರನ್ನ ಗುರು ಹಿರಿಯರನ್ನ ಕೊಲ್ಲಬೇಕಲ್ಲ ಅನ್ನೋ ಭಯ ಹಿಂದಿದ್ರೆ, ಇವಾಗಿರ್ತಕ್ಕಂಥ ಭಯ ಎಲ್ಲರೂ ಕೊಂದಿದ್ದಾರೆ ಅಂದ್ರೆ ಇವರು ಜೀವಂತ ಶವಗಳಾಗಿ ನಮ್ಮ ಮುಂದೆ ಇದ್ದಾರೆ ಅನ್ನೋ ಒಂದು ಜ್ಞಾನ ಬಂದುಬಿಡುತ್ತೆ ಅರ್ಜುನನಿಗೆ. ಆಗ ಅವನಿಗೆ ವೇಪಮಾನ ಭಯದಿಂದ ನಡುಗ್ತಾ ಇದ್ದಾನೆ. ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಇದ್ದವನು ಗೊತ್ತಾಗತ್ತೆ. ಯಾರೇ ಆಗ್ಲಿ, ನಾವು ಒಬ್ಬನ ಹತ್ರ ಮಾತಾಡ್ತಿದ್ದೀವಿ, ಆ ವ್ಯಕ್ತಿಗೆ ಜೀವ ಇಲ್ಲ, ಅವನೀಗಾಗಲೇ ಸತ್ತವನು ನನ್ನ ಮುಂದೆ ಇದ್ದಾನೆ, ಸತ್ತವನ ಮುಂದೆ ನಾನು ಮಾತಾಡ್ತಿದ್ದೇನೆ, ಅವನಿಗೆ ಗೌರವ ಕೊಡ್ತಾ ಇದ್ದೇನೆ, ಅವನ ಬಗ್ಗೆ ನಾನು ಕಾಳಜಿ ತೋರಿಸ್ತಾ ಇದ್ದೇನೆ ಅಂತ ನಮಗೇನಾದ್ರೂ ಒಂದು ಕ್ಷಣ ಗೊತ್ತಾದ್ರೆ ಏನಾಗ್ಬೇಕು ಪರಿಸ್ಥಿತಿ? ಆ ಪರಿಸ್ಥಿತಿಯಲ್ಲಿದ್ದಾನ ಅರ್ಜುನ. ಹಾಗಾಗಿ ವೇಪಮಾನ ಅಂದ್ರೆ ಭಯದಿಂದ ಕಂಪನವಾಗ್ತಾ ಇದೆ ಅವನಿಗೆ. ಅದು ಎಂತವನು ಅರ್ಜುನ, ಕೃತಾಂಜಲಿ, ಕೈ ಮುಗಿದು ಬಿಟ್ಟಿದ್ದಾನೆ. ನನಗಿನ್ ಏನು ಇದನ್ನ ಜೀರ್ಣಿಸಿಕೊಳ್ಳುವ ಶಕ್ತಿಯೇ ಇಲ್ಲ ನನಗೆ. ವಿಶ್ವರೂಪ ದರ್ಶನವನ್ನ ನೋಡಬೇಕು ಅಂತೆ, ಆದ್ರೆ ಈ ರೀತಿಯಾಗಿರ್ತಕ್ಕಂಥ ನನ್ನ ಭವಿಷ್ಯ ನಾನು ಕಾಣ್ತೇನೆ ಅನ್ನೋದನ್ನ ಗೊತ್ತಾಗಿರ್ಲಿಲ್ಲ ಅಂತೇಳಿ ಕೃತಾಂಜಲಿ, ಕೈ ಮುಗಿದು ನಿಂತು ಬಿಟ್ಟಿದ್ದಾನೆ. ಕಿರೀಟಿ, ಒಂದು ಕಡೆ ರಾಜನ ಕಿರೀಟ ಇದೆ ನೋಡಿ. ರಾಜ ಅಂತ ಹೇಳಿದ್ರೆ ಯಾರಿಗೂ ಬಗ್ಗಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ವ್ಯವಸ್ಥೆಗಳವರೆಗೆ ಇರತ್ತೆ ಅಲ್ವಾ. ಆದ್ರೆ ಇವನು ರಾಜನಾಗಿದ್ದರೂ ಕೂಡ, ಆ ಕಿರೀಟಧಾರಿಯಾಗಿರ್ತಕ್ಕಂಥ ರಾಜನಾಗಿದ್ದರೂ ಕೂಡ ಅವನು ಕೈ ಮುಗಿದು ನಿಂತು ಬಿಟ್ಟಿದ್ದಾನೆ. ನಮಸ್ಕೃತ್ವ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಬೇರೆ. ಭೂಯಃ ಏವ, ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ಮಾತಾಡ್ತಾ ಇದ್ದಾನೆ. ಸಗದ್ಗತಃ ಭೀತಭೀತಃ ಪ್ರಣಮ್ಯ ಆಹ, ಸಗದ್ಗತಃ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ, ಅದ್ರ ಗದ್ಗತ ಕಂಠ, ಸರಿಯಾಗಿ ಮಾತೇ ಹೊರಡ್ತಾ ಇಲ್ಲ ಬಾಯಿಯಿಂದ. ಸಗದ್ಗತಃ ಭೀತಭೀತಃ, ನೋಡಿ ಬರೀ ಭೀತ ಅಲ್ಲ, ಅತ್ಯಂತ ಬರೀ ಭೀತ ಅಂದ್ರೆ ಹೆದರೋದು, ಬರೀ ಭೀತ ಅಂತ ಹೇಳ್ತಾ ಇಲ್ಲ ಇಲ್ಲಿ ಪದಪ್ರಯೋಗ ಸಂಜಯ ಮಾಡ್ತಾ ಇರುವಂತದ್ದು. ಭೀತಭೀತಃ, ಭಯಂಕರ ಹೆದರಿದವನಾಗಿ ಅಂತ ಅರ್ಥ. ಭಾರೀ ಹೆದರಿದವನಾಗಿ ಪ್ರಣಮ್ಯ, ನಮಸ್ಕಾರವನ್ನ ಮಾಡಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನ ಅಂದ್ರೆ ಯಾರು? ಕೃಷ್ಣನ ಸ್ನೇಹಿತ, ಕೃಷ್ಣನ ಆಪ್ತ ಮಿತ್ರ. ಕೃಷ್ಣ ಪ್ರತಿ ಹಂತದಲ್ಲೂ ಅರ್ಜುನ ಮತ್ತು ಈ ಎಲ್ಲ ಪಾಂಡವರ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅಂತಹ ಪಾಂಡವರಲ್ಲಿ ಒಬ್ಬನಾಗಿರ್ತಕ್ಕಂಥ ಅರ್ಜುನ ಇವತ್ತು ಕೃಷ್ಣನ ಮುಂದೆ ಕೈ ಮುಗಿದು ನಿಂತಿದ್ದಾನೆ. ಕೈ ಮುಗಿದಿದ್ದಂದ್ರೇನು? ಗೌರವ ಕೊಡ್ತಾ ಇರೋದಲ್ಲ, ಅದು ಗೌರವ ಇದ್ದೇ ಇದೆ, ಭಯ. ಕೃಷ್ಣನ ಒಂದು ಮಹತ್ತರವಾದ ಶಕ್ತಿ ಇದೆಯಲ್ಲ, ಕೃಷ್ಣನ ಪರಮಾದ್ಭುತವಾದ ಮಹತ್ತರವಾದ ಶಕ್ತಿಯನ್ನ ಕಂಡು ಭಯಕ್ಕೆ ಹೆದರಿ ಕೈ ಮುಗಿದು ನಿಂತಿದ್ದಾನೆ. ಅಂದ್ರೆ ಕೃಷ್ಣ ಯಾರ ಜೊತೆಯಲ್ಲಿ ನಿರಂತರವಾಗಿ ಇದ್ದಾನೋ, ಯಾರನ್ನ ನಿರಂತರವಾಗಿ ಕಣ್ಣಿನ ರೆಪ್ಪೆಯಂತೆ ಕಣ್ಣನ್ನ ರೆಪ್ಪೆ ಕಾಯುವಂತೆ
ಕೃಷ್ಣ ಕಾಪಾಡಿಕೊಂಡು ಬಂದಿದ್ದಾನೋ ಅಂಥವರು ಕೈ ಮುಗಿದು ಭಯಭೀತರಾಗಿ ಕೃಷ್ಣನ ಮುಂದೆ ನಿಂತಿದ್ದಾರೆ. ಧೃತರಾಷ್ಟ್ರ, ಈಗಲೂ ಕಾಲ ಮಿಂಚಿಲ್ಲ. ಆ ಕೃಷ್ಣನ ಮಹತ್ವವನ್ನ, ಅವನ ವ್ಯಕ್ತಿತ್ವವನ್ನ, ಅವನ ಸ್ವಾಮಿತ್ವವನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಜಗತ್ತಿನ ಒಡೆಯ, ಜಗತ್ತಿನ ನಿಯಾಮಕ. ಈಗಾಗಲೇ ನಿಮ್ಮವರನ್ನೆಲ್ಲ ಕೊಂದಾಗಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ ಮೇಲೆ ಅರ್ಥ ಮಾಡಿಕೊಳ್ಳಿ, ಕೃಷ್ಣನ ಬಳಿಗೆ ಈಗಲೂ ಹೋಗಿ ನೀವು ಕ್ಷಮಾ ಪ್ರಾರ್ಥನೆ ಮಾಡಿದರೆ ಕೃಷ್ಣ ಅವನು ಭಗವಂತ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಅಂತ. ಏನು ಬೇಕಾದ್ರೂ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇದೆ, ಅಥವಾ ಯಾವುದನ್ನು ಬೇಕಾದ್ರೂ ವ್ಯತ್ಯಾಸ ಮಾಡುವಂಥದ್ದು ಅಲ್ವಾ. ಕಲ್ಲಲ್ಲಿ ಹೂ ಬಿಡೋದಿಲ್ಲ, ಕಲ್ಲಲ್ಲಿ ಹೂ ಬಿಡಿಸುವ ಸಾಮರ್ಥ್ಯ ಭಗವಂತನಿಗೆ ಇದೆ. ಅಂದ್ರೆ ಏನು ಬೇಕಾದ್ರೂ ನಾವು ಕಲ್ಪನೆ ಮಾಡ್ಲಿಕ್ಕೆ ಆಗದೇ ಇದ್ದದ್ದನ್ನ ಮಾಡಿಸುವ ಶಕ್ತಿ ಭಗವಂತನಿಗೆ ಇದೆ. ಹಾಗಾಗಿ ಈಗಲಾದರೂ ಎಚ್ಚೆತ್ತುಕೊಂಡು ಯುದ್ಧವನ್ನ ನಿಲ್ಲಿಸಿ ಅನ್ನೋ ಎಚ್ಚರಿಕೆಯನ್ನು ಈ ಮಾತಿನ ಮೂಲಕವಾಗಿ, ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಕ್ಕಂಥ ಮಾತು. ಸ್ನೇಹಿತನಾಗಿರತಕ್ಕಂತಹ ಅರ್ಜುನನ ಪರಿಸ್ಥಿತಿ ಹೀಗಾಗಿರ್ಬೇಕಾದ್ರೆ ನೀವು ದ್ವೇಷ ಮಾಡಿದವರು, ನಿಮ್ಮ ಮಕ್ಕಳು ನೀವೆಲ್ಲರೂ, ನಿಮ್ಮ ಪರಿಸ್ಥಿತಿ ಏನಾಗಿರ್ಬೇಕು? ನೀವು ಅನ್ಯಾಯ ಮಾಡಿರತಕ್ಕಂಥವ್ರು, ಸಾತ್ವಿಕರಿಗೆ ಮೋಸ ಮಾಡಿರತಕ್ಕಂಥವ್ರು, ಭಗವತ್ ಭಕ್ತರಿಗೆ ದ್ರೋಹ ಬಗೆದಿರತಕ್ಕಂಥವ್ರು, ನಿಮ್ಮ ಪರಿಸ್ಥಿತಿ ಏನಾಗಬಹುದು? ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಏನಾಗತ್ತೆ ಅಂತ ಅಲ್ವಾ. ಕೆಲವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಬುದ್ಧಿ ಬರೋದು ಅಂತಾನೆ ಇಲ್ಲ, ಕೆಟ್ಟ ಮೇಲೂ ಬುದ್ಧಿ ಬರೋದಿಲ್ಲ. ಆ ಒಂದು ಹಂತದಲ್ಲಿ ಇರತಕ್ಕಂಥವ್ರು ನೀವೆಲ್ಲರೂ ಅನ್ನೋದನ್ನ ಎಚ್ಚರಿಸ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಹೀಗೆ ಅರ್ಜುನನ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವರ್ಣನೆ ಮಾಡ್ತಾ 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 ಮುಂದಿನ ನಿಮ್ಮ ಭವಿಷ್ಯ ಏನು ಅನ್ನೋದನ್ನು ಕೂಡ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಕೇಶವಸ್ತಿ, ಇನ್ನಿಲ್ಲಿ ಭಗವಂತನನ್ನ ಕೇಶವ ಅಂತ ಕರಿತಾ ಇದ್ದಾನೆ ಸಂಜಯ. ಕೇಶವ ಅಂದ್ರೆ ಏನು? ಕ ಅಂದ್ರೆ ಬ್ರಹ್ಮ, ಈಶಾ ಅಂದ್ರೆ ರುದ್ರದೇವರು, ಕ ಬ್ರಹ್ಮ, ಈಶಾ ರುದ್ರ, ಅವರೆಲ್ಲರನ್ನು ಕೂಡ ವರ್ತಯತಿ. ವರ್ತಯತೆ ಅಂದ್ರೆ ಅವರನ್ನ ಅವರವರ ಕೆಲಸದಲ್ಲಿ ನಿಯಂತ್ರಿಸುವವನು ಭಗವಂತ. ಬ್ರಹ್ಮದೇವರ ಮೂಲಕವಾಗಿ, ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿ ಸೃಷ್ಟಿ ಮಾಡಿಸುವವನು ಭಗವಂತ. ಈಶಾ ರುದ್ರದೇವರ ಮೂಲಕವಾಗಿ ಸಂಹಾರ ಕಾರ್ಯವನ್ನು ಮಾಡಿಸ್ತಕ್ಕಂಥವನು ಭಗವಂತ. ಹೀಗೆ ಬ್ರಹ್ಮರುದ್ರಾದಿಗಳಿಗೂ ಪ್ರೇರೇಪಕನಾಗಿರತಕ್ಕಂಥವನು ಭಗವಂತ. ಅಂತಹ ಭಗವಂತನ ಮುಂದೆ ನೀವು ಶರಣು ಹೊಂದಿಬಿಡಿ. ಅದು ಬಿಟ್ಟು ನೀವು ದರ್ಪವನ್ನ ತೋರಿಸಿದ್ರಿ ಅಂತ ಆದ್ರೆ, ಅನ್ಯಾಯ ಅಕ್ರಮಗಳನ್ನ ಮಾಡಿದ್ರಿ ಅಂತ ಆದ್ರೆ ಅವನು ನಿಮ್ಮನ್ನ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಕೇಶವಸ್ಯ, ಶ್ರೀಕೃಷ್ಣ ಪರಮಾತ್ಮನ ಏತತ್ ವಚನಂ ಶ್ರುತ್ವ, ಏತತ್ ಈ ವಚನಂ ಮಾತನ್ನು ಶ್ರುತ್ವ ಕೇಳಿ. ಈ ಮಾತು ಅಂದ್ರೆ ಯಾವುದು? ನಾನು ಈಗಾಗಲೇ ಇವರೆಲ್ಲರನ್ನ ಕೊಂದಾಗಿದೆ ಅನ್ನೋ ಮಾತನ್ನ ಕೇಳಿ ಕಿರೀಟಧಾರಿಯಾಗಿರುವಂತಹ ಕೃತಾಂಜಲಿ, ಕೈ ಮುಗಿದಿರತಕ್ಕಂತಹ ಅರ್ಜುನನು ವೇಪಮಾನ ನೆಡಗುತ್ತಾ ನಮಸ್ಕೃತ್ವ, ಕೈಯನ್ನ ಮುಗಿದವನಾಗಿ ಸಗದ್ಗದಂ ಅಂದ್ರೆ ಗದ್ಗದ ಕಂಠ, ಮಾತೇ ಬರ್ತಾ ಇಲ್ಲ ಹಾಗೆ, ಭೀತ ಬಹಳ ಹೆದರದವನಾಗಿ ಕೃಷ್ಣಂ ಪ್ರಣಮ್ಯ, ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಣಮ್ಯ ನಮಸ್ಕರಿಸಿ ಭೂಯ ಏವ ಮತ್ತೂ ಕೂಡ ಆಹ ಹೇಳಿದನು. ಇಲ್ಲೊಂದು ವಿಶಿಷ್ಟ ಪ್ರಯೋಗ ನಮಸ್ಕೃತ್ವ ಅಂತ ಪ್ರಯೋಗ ಇದೆ. ವಸ್ತುತಃ ಯಾವುದೇ ಒಂದು ಕೃತ್ವ, ಇದು ಕ್ತ್ವಾ ಪ್ರತ್ಯಯ ಅಂತವಾದ ಅವ್ಯಯ. ಕ್ತ್ವಾಗೆ ಪ್ರಿಫಿಕ್ಸ್ ಹಿಂದಕ್ಕೇನಾದ್ರೂ ಸೇರಿದ್ರೆ ಅದು ಲೆಪ್ ಪ್ರತ್ಯಯವಂತವಾಗಿ ಬದಲಾವಣೆ ಆಗುತ್ತೆ. ಅಂದ್ರೆ ನಮಸ್ಕೃತ್ಯ ಅಂತ ನಾವು ಜನರಲ್ ಸಂಸ್ಕೃತದಲ್ಲಿ ನಾವು ಬಳಸುವಂಥದ್ದು ನಮಸ್ಕೃತ್ಯ ಎಂಬುದಾಗಿ ಪದಪ್ರಯೋಗವನ್ನು ಮಾಡುವಂಥದ್ದು. ಆದ್ರೆ ಇಲ್ಲಿ ಸಂಜಯ ಮಾಡ್ತಾ ಇರುವಂಥದ್ದು ನಮಸ್ಕೃತ್ವ ಅಂತ ಪ್ರಯೋಗ ಮಾಡ್ತಾ ಇದ್ದಾನೆ. ಭಗವದ್ಗೀತೆ ಅನ್ನೋದು ಅದು ವೇದಕ್ಕೆ ಸಮಾನವಾದದ್ದು. ವ್ಯಾಕರಣ ಇತ್ತೀಚಿನದ್ದು, ವೇದ ಅನಾದಿ ಕಾಲದ್ದು. ವೇದದಲ್ಲಿ ವ್ಯಾಕರಣವನ್ನ ಮೀರಿದ ಎಷ್ಟೋ ಪ್ರಯೋಗಗಳಿದ್ದಾವೆ. ವ್ಯಾಕರಣ ನಾವು ಸಂಸ್ಕೃತ ಮಾತಾಡ್ಲಿಕ್ಕೋಸ್ಕರವಾಗಿ ನಮಗೊಂದು ಬಾರ್ಡರ್ ಹಾಕೊಟ್ಟಿದೆ. ಭಾಷೆ ಅಂದ್ರೆ ಹೀಗೆ ಇರಬೇಕು, ಇದನ್ನ ಮೀರಿ ನೀವೇನೇನೋ ಭಾಷಾ ಪ್ರಯೋಗ ಮಾಡಬೇಡಿ ಅನ್ನೋ ಭಾಷೆಯ ಬಾರ್ಡರ್ ನಮಗಿರೋದು ಹೊರತಾಗಿ ವೇದಕ್ಕಿರುವುದಂಥದ್ದಲ್ಲ. ಹಾಗಾಗಿ ವೇದಕ್ಕೆ ಅನುಗುಣವಾಗಿರತಕ್ಕಂಥ ಭಗವದ್ಗೀತೆ ಏನಿದೆ, ವೇದಕ್ಕೆ ಸಮಾನವಾಗಿರತಕ್ಕಂಥ ಭಗವದ್ಗೀತೆ ಏನಿದೆ, ಅದಕ್ಕೆ ಬಾರ್ಡರ್ ಇಲ್ಲ ಅನ್ನೋದು ಒಂದು. ಇನ್ನೊಂದು, ಇದು ವ್ಯಾಕರಣವನ್ನ ಮೀರಿದ ಪ್ರಯೋಗ. ಅಂದ್ರೆ ಕೃಷ್ಣನ ಸಾಮರ್ಥ್ಯ ಅದು ನಾವು ಕಲ್ಪನೆಗೆ ನಿಲುಕದ ಸಾಮರ್ಥ್ಯ, ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋ ಒಂದು ಸೂಚನೆಯು ಕೂಡ ಅದರಲ್ಲಿ ಅಡಗಿರುವಂಥದ್ದು. ಸಂಜಯ ಉವಾಚ ಏತತ್ ಧೃತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ
ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ ಶ್ರೀಕೃಷ್ಣಾರ್ಪಣಮಸ್ತು.